ಎಲ್ಲೂ ಬೀಳಿಸ್ದೆ ಇಲ್ಲಿ ತನಕ ಕರ್ಕೊಂಡ್ಬಿಟ್ಟಲ್ಲ, ತುಂಬಾ ಖುಷಿ ಆಗೋಯ್ತು ಪುಷ್ಪ. ಯಾಕೆ ಸುಬ್ಬು, ನಮ್ಮ ಊರಿಗೆ ಬಂದಾಗ ನಿನ್ನ ಛತ್ರಿ ಮರ್ತೋಗ್ಬಿಟ್ಟಿದ್ದಲ್ಲ, ಆವಾಗ ನೀನು ಟ್ರೈನ್ ಹತ್ತಕ್ಕೂ ಮುಂಚೆ ನನ್ನ ಗಾಡಿನ ಫಾಸ್ಟಾಗಿ ಓಡಿಸ್ಕೊಂಬಂದು ನಿನಗೆ ಛತ್ರಿ ಕೊಟ್ಟಿದ್ನಲ್ಲ, ಅಯ್ಯೋ ನನ್ನ ಸ್ಪೀಡು ಇಡೀ ಊರಿಗೆ ಗೊತ್ತು. ಕಳ್ಳಿ, ಅವತ್ತು ನೀನು ಬಂದಿದ್ದು ಛತ್ರಿ ಕೊಡೋಕ್ಕಲ್ಲ ಬಿಡು, ಮತ್ತೆ ನನ್ನನ್ನು ನೋಡೋಕ್ಕೆ ಅಂತ ಬಂದೆ. ಹಂಗೇನಿಲ್ಲ. ಸ್ಟ್ಯಾಂಡ್ ಸರಿಗೆ ಹಾಕಿದ್ಯಾ? ಆ ಶಿವಣ್ಣ ಗಾಡಿಗೆ ಏನಾದ್ರು ಸ್ವಲ್ಪ ತಗಲಿಸ್ಬಿಟ್ರೆ ಬಾಡಿಗೆ ತಗಲ್ದ ಮಾಡ್ತಾನ. ಆಮೇಲೆ ಏನು ಹಂಗೇನಾಗಲ್ಲ, ನೋಡಿಲಿ ಸರಿಯಾಗಿ ನಿಲ್ಸಿದ್ದೀನಿ. ವೆರಿ ಗುಡ್. ಇಲ್ಲೇ ಇರಲಿ ಬಿಡು. ಏ ಬೇಡ, ಇಲ್ಲಿ ಕೊಡು, ಹೋಗೋಣ. ಬಾ ಮತ್ತೆ. ಸ್ವಲ್ಪ ಹೂವು ತಗೊಳ್ಳೋಣ. ಇಲ್ಲಿ ಹೂವು ಎಷ್ಟಮ್ಮ ಮಾಡ? 30 ರೂಪಾಯಿ ಅಕ್ಕ. ಹಾ, ಯಾಕೆ 30 ರೂಪಾಯಿ? ಹೂವು ಬೆಲೆ ಹಂಗೆ ಇದೆ ಅಕ್ಕ, ಏನು ಮಾಡೋದು? ಏನಮ್ಮ ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತೀಯಲ್ಲ. ಅಲ್ಲ, ನಾನು ನೋಡ್ದಂಗೆ 6 ವರ್ಷದಿಂದ ಇದೆಯಾ, ಅದಕ್ಕೆ ಮುಂಚೆಯಿಂದ ಇದೆಯಾ ಅಂತ ಅಕ್ಕಪಕ್ಕದವ್ರು ಅಂತಾರೆ. ಕನ್ನಡ ಮಾತಾಡೋಕ್ಕೆ ಹೆಂಗೆ ಆಡ್ತೀಯಲ್ಲ? ನೀನು ಸರಿಯಾಗಿ ಕನ್ನಡ ಮಾತಾಡಿದ್ರೆ 30 ರೂಪಾಯಿ ಕೊಟ್ಟೆ ತಗೋತೀನಿ. ಒಂದು ಸರಿ ಹೇಳು. ಅಲ್ಲಕ್ಕ, 30 ರೂಪಾಯಿ ಮೇಲೆ ನೀವು 20 ರೂಪಾಯಿ ಕೊಡಿ ಅಂದರೆ ನಾನು ಹೆಂಗೆ ಕೊಡೋಕ್ಕಾಗತ್ತೆ ಹೇಳಿ? ಇವಾಗಿರೋ ಬೆಲೆಗೆ ನಮಗೂ ಒಂದು 10 ರೂಪಾಯಿ ಬೇಡವಾ ಹೇಳಿ? ಸರಿ ಸರಿ, ಚೆನ್ನಾಗಿ ಕನ್ನಡ ಮಾತಾಡಿದ್ರೆ 30 ರೂಪಾಯಿ ಕೊಟ್ಟೆ ತಗೋತೀನಿ. ಸುಬ್ಬು ಕೊಡು, ಒಂದು ಮಾಡ ಕೊಡು. ತಗೊಳ್ಳಿ ಅಮ್ಮ, 30 ರೂಪಾಯಿ. ಸುಬ್ಬು ತಗೋ, ಹೂವು ಮುಡಿಸು. ಅಯ್ಯೋ, ಈ ಪಬ್ಲಿಕ್ಕಲ್ಲಿ ಏ, ನೀನು ನಿನ್ನ ಹೆಂಡ್ತಿಗೆ ತಾನೇ ಮುಡಿಸ್ತಿದ್ಯಾ, ಕಂಡವ್ರ ಹೆಂಡ್ತಿಗೆ ಏನು ಮುಡಿಸ್ತಿಲ್ವಲ್ಲ, ತಗೋ ಮುಡಿಸು. ಆದರೂ ಪಬ್ಲಿಕ್ಕಲ್ಲಿ ನಾಚಿಕೆ ಆಗುತ್ತೆ ಕಡೆ. ನನಗೂ ನಾಚೆ ಆಗ್ತಿದೆ, ಮುಡಿಸಿ. ಆಹಾ, ಸೂಪರ್. ರೆಡಿ. ಸುಬ್ಬು ಜಾರ್ತೈತೆ. ಏನೇ ಜಾರ್ತಾ ಇದೆ? ನೀವು ಮುಡ್ಸಿರೋ ಹೂ ಜಾರ್ತಾ ಇದೆ ಅಂದೆ. ನೀನ್ ನಡೀತಾ ಇರೋದು ಹಂಗೆ, ಯಕ್ಷಗಾನದ ಮೇಳ ಕುಣಿತಾರಲ್ಲ ಹಂಗೆ ಕುಣಿತಾ ಇದ್ದೀನಿ ಹಿಂಗೆ. ನೀವು ಆರ್ಯ ಸರ್ ಪಾರ್ಟಿಲ್ ಕುಣಿದ್ರಲ್ಲ ಹಂಗೆ. ಅದನ್ನೆಲ್ಲ ನೆನಪಿಸ್ಬಿಡ ಕಣೆ, ದೊಡ್ಡ ಸಂಘರ್ಷ. ಹೌದೌದು, ಸಂಘರ್ಷ ಹೇಳಕ್ಕಷ್ಟೇ, ಮತ್ತೆ ಹಂಗೆ ಮಾಡ್ತಾ ಇರಿ. ಇರೋ ಹಾ, ನಡಿ. ನೀವೇನಿಲ್ಲಿ? ಆರ್ಯ ಸರ್ನ ಈಗ ತಾನೇ ನೆನ್ಸ್ಕೊಂತಿದ್ವಿ, ನೋಡಿದ್ರೆ ಕಣ್ಮುಂದೆ ಅವರೇ ಇದ್ದಾರೆ. 100 ವರ್ಷ ಆಯ್ತು ಸರ್ ನಿಮಗೆ, ಅಲ್ವಾ ಸುಬ್ಬು? ನಮಸ್ಕಾರ ಸರ್. ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ. ಸಾರಿ ಸರ್, ಸಾರಿ ಅನ್ನು. ಸಾರಿ ಯಾಕಪ್ಪ? ಅಯ್ಯೋ, ಸಾರಿ ಯಾಕ್ರಿ ಕೇಳ್ತೀರಾ? ನಾವಿಲ್ಲಿ ಏನಕ್ಕೆ ಬಂದಿದ್ದೀವಿ ಅಂತ ಹೇಳಿ. ಏನೂ ಇಲ್ಲ ಸರ್, ಅಪರೂಪಕ್ಕೆ ಒಂದು ಚೇಂಜ್ ಇರಲಿ ಅಂತ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ ಸರ್. ನಾವೀಗಷ್ಟೇ ಅಕ್ಕಿ ರೊಟ್ಟಿ ಮತ್ತು ಕೋಡುಬಳೆ ತಿಂದ್ವಿ. ಮೊಸರು ಕೊಡ್ಬೇಳನಾ? ಹ್ಞೂ ಅಮ್ಮ. ಚೆನ್ನಾಗಿತ್ತಾ ಸರ್? ಚೆನ್ನಾಗಿತ್ತು. ಈಗ ನಾವು ಅದನ್ನೇ ತಿನ್ನಕ್ಕೆ ಬಂದಿದ್ದೀವಿ. ನನ್ನ ಗಾಡಿ ಬಂತು, ನಾನು ಹೊರಡ್ತೀನಿ. ಸಿಗ್ತೀನಿ. ನಮಸ್ಕಾರ. ಸಿಗ್ತೀನಿ. ಅಮ್ಮ, ನೀವು ಹೋಗಿರಿ, ನಾನು ಅವ್ರನ್ನ ಕಾರ್ವರೆಗೂ ಬಿಟ್ಟು ಬರ್ತೀನಿ. ಮೊಸರು ಕೊಡ್ಬೇಡೇನ, ಅದೇನು ಚೆನ್ನಾಗಿರುತ್ತೆ? ಅಯ್ಯೋ, ಇದುವರೆಗೂ ತಿಂದಿಲ್ವಲ್ಲ, ಅದಕ್ಕೆ ಹೆಂಗೆ ಕೇಳ್ತಿದ್ದೆ. ಈಗ ತಿನ್ನಿಸ್ತೀನಲ್ಲ, ಆಮೇಲೆ ನೀನೇ ಚೆನ್ನಾಗಿದೆ ಅಂತೀಯಪ್ಪ. ಏನು ಅನ್ಕೊಂಡಿರ್ತಾರೋ ಏನೋ. ಯಾರು? ನಿಮ್ಮ ಅಪ್ಪ ಅಮ್ಮ. ಅವ್ರೇನು ಅನ್ಕೋತಾರೆ?
ನಮ್ಮನ್ನು ಈಗ ನೋಡಿ ಏನು ಅನ್ಕೊಂಡಿರ್ತಾರೋ. ಅಯ್ಯೋ ಸರ್, ಹಾಗೆಲ್ಲ ಏನು ಅನ್ಕೊಂಡಿರಲ್ಲ. ನಾನು ಇದನ್ನೇ ಆಗಲಿಂದ ಹೇಳ್ತಿರೋದು. ನಮ್ಮ ದೃಷ್ಟಿಕೋನದಿಂದ ಎಲ್ಲನೂ ಸರಿನೇ, ಸ್ವಲ್ಪ ಬೇರೆಯವ್ರ ಕಡೆಯಿಂದನೂ ನೋಡಬೇಕು ಅಂತ. ಸರ್, ಯಾರು ಹೇಗೆ ನೋಡಿದ್ರು ನಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದು ಮುಖ್ಯ ಆಗುತ್ತಲ್ವಾ? ಅಂದರೆ ನಿನ್ನ ಪ್ರಕಾರ ಬೇರೆಯವ್ರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದೇ ಬೇಡ ಅಂತಾನೆ? ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಅಂಥ ದೊಡ್ಡ ಡಿಫ್ರೆನ್ಸ್ ಏನಾಗುತ್ತೆ? ಆಗತ್ತೆ. ನಾವಿರ್ತಾ ಇರೋದು, ಬದುಕ್ತಾ ಇರೋದು ಈ ಸಮಾಜದಲ್ಲಿ. ಬೇರೆಯವ್ರು ಏನು ಅನ್ಕೋತಾರೆ, ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಹಾಗಾದರೆ ನಿಮ್ಮ ಮನಸ್ಸಲ್ಲಿ ಏನಿದೆ? ಮೊದಲು ನನಗೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೋಬೇಕು. ನೀವು ಒಪ್ಕೊಂಡ್ರೆ ಅದನ್ನು ಸಮಾಜ ಒಪ್ಕೊಂಡೇ ಒಪ್ಕೊಳ್ಳುತ್ತೆ ಅಲ್ವಾ ಸರ್? ಸರ್, ನೀವು ಹೀಗೆ ಹೋಗ್ತಿದ್ರೆ ಏನರ್ಥ? ಮೊದಲು ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ನಿಮಗೆ ನೀವು ಹೇಳ್ಕೊಳ್ಳಿ, ಆಮೇಲೆ ನನಗೆ ಹೇಳಿ. ಅಮ್ಮ, ಹೇಗಿದೆ? ಸಖತ್ತಾಗಿದೆ, ತಗೊಂಡು ನೀನು ತಿನ್ನು. ಇಲ್ಲ ಅಮ್ಮ, ಪರವಾಗಿಲ್ಲ. ತಿನ್ನು ಅಂದ್ರೆ ಅನು, ಏನೋ ಅನ್ಕೊಂಡಿದ್ದೆ, ತುಂಬಾ ಚೆನ್ನಾಗಿದೆ. ಹಾ, ಮತ್ತೆ